ಬ್ರೇಕ್ ನ ಬಳಿಕ ಮತ್ತೊಮ್ಮೆ ಟಿವಿ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನ ಹಯವರ್ಧನ್ ಸರ್, ಎಲ್ಲೊಂದ್ ಕಡೆ ಲೊಕೇಶನ್ಸ್ ವಾಯ್ಸ್ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಕಾಡು ಮುಳ್ಳಲ್ಲಿ ಎಷ್ಟೊಂದ್ ಕಡೆ ಶೂಟ್ ಗಳನ್ನ ಮಾಡ್ಕೊಂಡ್ ಬಂದಿರ, ಅಲ್ಲಿ ಸಾಕಷ್ಟು ಕಷ್ಟ ಆಗಿರುತ್ತೆ. ಲೊಕೇಶನ್ಸ್ ವಾಯ್ಸ್ ಏನ್ ಹೇಳ್ತೀರಾ? ಅದೇ ಆ ಪಾತ್ರ ಆ ಲೊಕೇಶನ್ ಮಧ್ಯೆ ಕೂಡಿಸ್ಬೇಕು, ಕುತ್ಕೋಬೇಕು. ಹಿಂದೆ ಇರೋ ಜಾಗ, ಆ ಜಾಗದಲ್ಲಿ ನಿಂತಿರೋ ಪಾತ್ರ ಎರಡು ಸಹಜ ಅನ್ಸ್ಬೇಕು. ಹೌದು, ಅದು ಬಹಳ ಚಾಲೆಂಜಿಂಗ್. ಅಂದ್ರೆ ಡೈರೆಕ್ಟರ್ ಆಗಿ ನನಗೆ ಮತ್ತು ಅದನ್ನ ವಿಜುವಲಿ ತೋರಿಸುವಂತ ನಮ್ಮ ಕ್ಯಾಮರಾಮನ್, ನಮ್ಮ ಡಿಒಪಿಗೆ. ಸೊ ಹಿಂಗಾಗಿ ಲೊಕೇಶನ್ ತುಂಬಾ ಓಡಾಡಿದೀವಿ. ಅಂದ್ರೆ ಇನಿಷಿಯಲ್ ಎಪಿಸೋಡ್ಸ್ ಎಲ್ಲ ಮಂಗಳೂರಲ್ಲಿ ಮಾಡಿದ್ವಿ. ಮಂಗಳೂರಲ್ಲಿ ಒಂದು ಹಳೆ ಮನೆ ಇತ್ತು, ಅಲ್ಲಿ ಮಾಡಿದ್ವಿ. ಆ ಸೆಟ್ ನ ಇಲ್ಲೇ ಬೆಂಗಳೂರು ಹೊರವಲಯದಲ್ಲಿ ಒಂದು ಸ್ಟುಡಿಯೋ ಹಾಕಿದೀವಿ, ನಾಗಲೋಕ ಸೆಟ್ ನ. ಆಮೇಲೆ ಬೆಂಗಳೂರು ಸುತ್ತಮುತ್ತ ಅಂದ್ರೆ ಒಂದು 40 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಕೆಲವು ಕಾರ್ಡ್ಗಳು, ಆ ಬ್ಲಾಕ್ ಗಳೆಲ್ಲ ಇದೆ, ಅಲ್ಲೆಲ್ಲ ಕಾರ್ಡ್ಗಳನ್ನ ಹುಡುಕಿ ಮಾಡ್ತಾ ಇರ್ತೀವಿ. ಕೆಲವೊಂದು ಫಿಕ್ಸ್ ಲೊಕೇಶನ್ಸ್ ಅಲ್ಲಿ ಮಾಡ್ತಿರ್ತೀವಿ. ಬಟ್ ಒಟ್ಟಾರೆ ಅದು ತೋರಿಸುವ ರೀತಿ ಮೇಲೆ ಹೋಗುತ್ತೆ. ನಾವು ಅದನ್ನ ಎಷ್ಟು ತಕ್ಷಕವನ ಅಂದ ತಕ್ಷಣ ಭಯಾನಕ ದೊಡ್ಡ ದೊಡ್ಡ ಮರಗಳು, ಸರ್ಪಗಳು ಹೋಗುತ್ತೆ, ತುಂಬಾ ಹುತ್ತುಗಳಿದೆ ಅಲ್ಲಿ ಅನ್ನೋ ತರದ್ದು ಆ ತರದ ಜಾಗಗಳನ್ನ ಹುಡುಕ್ ಮಾಡಿದ್ವಿ. ಅಂದ್ರೆ ಲೊಕೇಶನ್ ತುಂಬಾ ಕಷ್ಟಪಡ್ತೀವಿ. ನೀವು ಏನ್ ಅನ್ಕೊಂಡಿದ್ರೋ ಅದು ರೀಚ್ ಆಗಿದೆ ಅಂತ ಅನ್ಕೊಳ್ತೀವಿ. ನಾವು ಕೂಡ ನೋಡ್ತಾ ಎಲ್ಲೂ ಕೂಡ ಆರ್ಟಿಫಿಷಿಯಲ್ ಅಂತ ಅನ್ಸೋದಿಲ್ಲ. ಪಾತ್ರಗಳಿರಬಹುದು, ಅವರ ಹಾಕಿರೋ ಕಾಸ್ಟ್ಯೂಮ್ಸ್ ಇರಬಹುದು, ಹಿಂದೆ ಲೊಕೇಶನ್ಸ್ ಇರಬಹುದು, ಎಲ್ಲವೂ ಕೂಡ ನ್ಯಾಚುರಲ್ ಆಗಿರೋದ್ರಿಂದ ಎಲ್ಲೂ ಕೂಡ ಆರ್ಟಿಫಿಷಿಯಲ್ ಅಂತ ಅನ್ಸಲ್ಲ. ಎಲ್ಲೋ ಒಂದ್ ಕಡೆ ನಿಜ ಜೀವನದಲ್ಲಿ ಇದು ಆಗ್ತಾ ಇದೆಯಾ ಅನ್ನೋ ಒಂದು ಫೀಲ್ ಕೊಡ್ತಾ ಇದೆ ಸೀರಿಯಲ್. ಹೇಳ್ಬೇಕು ಅಂದ್ರೆ ಒಬ್ರು ಕಾಲರ್ ರೆಡಿ ಇದ್ದಾರೆ. ಜಯಲಕ್ಷ್ಮಿ ಅವರೇ, ನಮಸ್ತೆ. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ. ಯಾರಿಗೆ ನಿಮ್ಮ ಪ್ರಶ್ನೆ? ಅರ್ಜುನ್ ಅವ್ರಿಗೆ ಮತ್ತೆ ಅಮೃತ ಅವ್ರಿಗೆ ಮಾತಾಡ್ಬೇಕಾಗಿತ್ತು. ಖಂಡಿತ ಮಾತಾಡಿ. ಮಾತಾಡಿ ವಿಜಯಲಕ್ಷ್ಮಿ ಅವರೇ. ಹಲೋ. ಹಾ, ಹಲೋ. ಅಮೃತ ಅವ್ರಿಗೆ ಕೊಡ್ತೀರಾ? ಅಮೃತ ಮಾತಾಡ್ತಾರದು ಹೇಳಿ. ಅಮೃತ, ನಾಗಿಣಿ, ಶೇಷ ಯಾರ್ ಬೇಕು ನಿಮ್ಗೆ? ಯಾರ್ ಬೇಕು ಮೇಡಮ್? ಇಲ್ಲ, ನಮ್ ಮಕ್ಳಿಗೂ 3 ಜನ ಮಕ್ಳಿದಾವೆ, ಪುಟ್ಟು. ಅವು ನಿಮ್ ಧಾರಾವಾಹಿ ಬಂದ್ರಂತೂ ಊಟನೇ ಬಿಟ್ಟು ನೋಡ್ತಾ ಇರ್ತವೆ. ಸ್ವೀಟ್. ತುಂಬಾ ಥ್ಯಾಂಕ್ಸ್ ಅಮ್ಮ. ಅದಕ್ಕೋಸ್ಕರ ಕಾಲ್ ಇಷ್ಟೊತ್ತಿಂದ ಟ್ರೈ ಮಾಡ್ತಿದ್ದಕ್ಕೆ ಅದು ಖುಷಿಯಿಂದ ಮಾತೇ ಹೊರಡ್ತಾ ಇಲ್ಲ. ಹಲೋ. ಹೇಳಿ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀನಿ. ನೋಡ್ತಾ ಇದ್ದೀರಾ ಸೀರಿಯಲ್? ತುಂಬಾ ಕ್ಯೂಟ್ ಇದ್ರು. ಥ್ಯಾಂಕ್ ಯು ಸೋ ಮಚ್. ಮಾತಾಡ್ತೀರಾ ನನ್ನ ಮಗಳ ಜೊತೆ? ಖಂಡಿತ. ಹಲೋ. 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 ನಿಮ್ ಧಾರಾವಾಹಿ ನೋಡ್ತಾ ಇರ್ತೀನಿ ಅಂತ. ಹಲೋ. ಹಲೋ. ನೋಡ್ತಾ ಇದೆಯಾ? ಏನ್ ಇಷ್ಟ ಧಾರಾವಾಹಿಯಲ್ಲಿ? ಅಮೃತ ಮೇಡಮ್ ಎಸ್ ಪುಟ, ಅಮೃತ ಕೂಡ ಇದಾರೆ ನಮ್ ಜೊತೆಗೆ. ಅವ್ರಿಗೊಂದು ಹಾಯ್ ಹೇಳ್ಬಿಡು ಪುಟ. ಯಾರ್ ಮಾತಾಡ್ತಿರೋದು? ಹಲೋ, ನಮ್ಮ ಮಗಳು ಮೇಡಮ್. ಏನ್ ನಿನ್ನ ಹೆಸರು? ನಿನ್ ಹೆಸರು ಅಂತ ಹೇಳಿ. ನನ್ನ ಹೆಸರು ಮಾಲಾಶ್ರೀ. ಮಾಲಾಶ್ರೀ. ನೋಡ್ತೀಯಾ ನೀನು ನಾಗಿನಿ ಸೀರಿಯಲ್? ನೀನು ನಾಲ್ಗೆ ಎಲ್ಲ ಮಾಡ್ತೀಯಾ? ಹಾವು ಮಾಡುತ್ತಲ್ಲ ಆತರ? ತುಂಬಾ ಇಷ್ಟನಾ ಹಾವು ಕಂಡ್ರೆ? ಪುಟ್ಟ ಮಗುಗೂ ಕೂಡ ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಸೀರಿಯಲ್. ಥ್ಯಾಂಕ್ ಯು ಅಮ್ಮ, ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕಾಗಿ. ನೋಡಿ, ಪುಟ್ ಮಕ್ಕಳು ಕೂಡ ಫ್ಯಾನ್ಸ್ ಅಂತ. ತುಂಬಾ ಜನ ಮಕ್ಕಳೇ ಫ್ಯಾನ್ಸ್ ಆಕ್ಚುಲಿ. ಇವ್ರಿಗೆಲ್ಲ ಫೀಮೇಲ್ ಕ್ಯಾಂಡಿಡೇಟ್ಸ್, ನನ್ಗೆಲ್ಲ ಮಕ್ಕಳು. ಸೊ ಎಲ್ಲಿ ಮಕ್ಳು ಹೋದ್ರು ಬಂದ್ಬಿಡ್ತಾರೆ, ನಾಗಿಣಿ ಅಕ್ಕ, ಅಕ್ಕ ಹಾವಾಗಿ ಅಕ್ಕ ಹಾವಾಗಿ ಅಂತ ಹಿಂಗೆ ನಿಂತ್ಕೊಂಡ್ಬಿಡ್ತಾರೆ. ಹಾವಾಗ ತನಕ ಬಿಡಲ್ಲ. ಇಲ್ಲ, ಅಲ್ಲಿಂದ ಹೋಗ್ಬೇಕು ನಾನು. ಎರಡೇ ಆಪ್ಷನ್ ಇರೋದು ನನಗೆ. ಸೊ ಬಂದ್ಬಿಡ್ತೀನಿ, ಅಲ್ಲ ಹಾವಾಗಕ್ಕಾಗಲ್ವಲ್ಲ. ಸೊ ಇಲ್ಲ, ಲೈಕ್ ಏನಾಗ್ಬಿಡುತ್ತೆ ಅಂದ್ರೆ, ದೊಡ್ಡವರೆಲ್ಲ ಬಂದ್ರೆ ಈ ಕ್ವೆಶನ್ ಕೇಳ್ತಾರೆ ನನ್ಗೆ, ನಾಲ್ಗೆ ಚಾಚಿ ಅಂತ ಹೇಳ್ಬಿಟ್ಟು. ಮಕ್ಳು ಬಂದ್ರೆ ಅಕ್ಕ ಹಾವು ಹೇಳ್ಬಿಟ್ಟು ರೇಗಿಸ್ಕೊಂಡು, ದೂರ ಇದ್ರು ಬುಸ್ ಬುಸ್ ಅಂತ ರೇಗಿಸ್ತಾರೆ. ಒಬ್ರು ಕಾಲರ್ ರೆಡಿ ಇದಾರೆ. ಭಾಗ್ಯ ಅವರೇ, ನಮಸ್ತೆ. ಭಾಗ್ಯ ಅವರೇ, ನಮಸ್ತೆ. ನಮಸ್ತೆ. ಹೇಳಿಮ್ಮ, ಯಾರ ಜೊತೆಗೆ ಮಾತಾಡ್ಬೇಕು? ನಾವು ಅರ್ಜುನ್ ಅವ್ರ ಜೊತೆ ಮಾತಾಡ್ಬೇಕು. ಎಷ್ಟು ಮಾತಾಡಿ. ಹಾಯ್ ಅರ್ಜುನ್. ಹಾಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು? ನಾವು ತುಂಬಾ ಚೆನ್ನಾಗಿದ್ದೀವಿ. ಹೇಳಿಮ್ಮ, ಹೇಳಿ. ನೀವು ಅಮೃತ ಜೊತೆ ಲೈನ್ ನೋಡಿದ್ರಲ್ಲ, ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಯೂರಿ ಅವ್ರಿಗೆ ಅಷ್ಟೊಂದು ರಿಜೆಕ್ಟ್ ಮಾಡ್ಬೇಡಿ, ಅವ್ರು ನಿಮ್ನ ತುಂಬಾ ಲವ್ ಮಾಡ್ತಾರಲ್ವಾ, ಫೀಲ್ ಮಾಡ್ಕೊಂತಾರೆ. ಏನು ಮಾಡೋದಕ್ಕಾಗಲ್ಲ. ಹಾಯ್ ಅಮೃತ. ಹಾಯ್, ಹೇಗಿದ್ದ? ಸೂಪರ್. ಏನೋ ಹೇಳ್ತಾ ಇದ್ರಿ, ಮಯೂರಿನ ರಿಜೆಕ್ಟ್ ಮಾಡ್ಬಿಡಿ ಅಂತ. ಹಾಗಾದ್ರೆ ನಾಗಿಣಿನ ರಿಜೆಕ್ಟ್ ಮಾಡ್ಲಿನಾ? ಇಲ್ಲ, ನೀವು ಅರ್ಜುನ್ ಅವ್ರೇನೆ ಒಂದಾಗ್ಬೇಕು. ನೀವು ಅರ್ಜುನ್ ಅವ್ರನ್ನ ತುಂಬಾ ರಿಜೆಕ್ಟ್ ಮಾಡ್ಬೇಡಿ, ಪಾಪ ಅವರು ಬೇಜಾರಾಗ್ತಾರೆ. ಅದನ್ನ ಡೈರೆಕ್ಟರ್ ಅವ್ರಿಗೆ ಹೇಳ್ಬಿಡಿ, ಆದಷ್ಟು ಬೇಗ ಒಂದ್ ಮಾಡ್ಬಿಡಿ ಸರ್ ಇಬ್ರನ್ನ ಕಥೆಯಲ್ಲಿ ಅಂತ.
ಆಕ್ಚುಲಿ ಮನುಷ್ಯರು ಹಾವುಗಳನ್ನೆಲ್ಲ ಮದ್ವೆ ಆಗೋಂಗಿಲ್ಲ ಅಲ್ವಾ, ಅದಕ್ಕೆ ಪಾಪ ಅರ್ಜುನ್ ಅವರು ಅವ್ರ ಜೊತೆನೆ ಮದ್ವೆ ಆಗ್ಲಿ. ಮನುಷ್ಯ ರೂಪದಲ್ಲಿ ಬಂದು ಅರ್ಜುನ್ ಮದ್ವೆ ಆಗ್ಬೋದಾ? ಅಮೃತ ಅವ್ರ ಮನುಷ್ಯ ರೂಪದಲ್ಲಿ ಬಂದ್ರೆ ಅವ್ರದ್ದು ಜೋಡಿ ಚೆನ್ನಾಗಿರುತ್ತೆ. ಸೀರಿಯಲ್ ಅವ್ಳ ಇಚ್ಛಾಧಾರಣಿ ಅಲ್ವಾ, ಮನುಷ್ಯ ರೂಪದಲ್ಲಿ ಇರ್ತಾರೆ ಬಿಡಿ, ಮದ್ವೆ ಆಗ್ಲಿ ನೋಡೋಣ. ನಾವ್ ತುಂಬಾ ಇಷ್ಟಪಟ್ಟು ನೋಡ್ತೀವಿ ಸೀರಿಯಲ್, ರೆಗ್ಯುಲರ್ ಆಗಿ ಅದ್ರ ಜೊತೆ ಇನ್ ಟಚ್ ಅಲ್ಲಿ ಇರ್ತೀವಿ. ಅರ್ಜುನ್ ಅವ್ರ ಆಕ್ಟಿಂಗ್ ಅಂತೂ ಸೂಪರ್. ನನ್ಗೆ ಅರ್ಜುನ್ ಅವರ ಚಿಕ್ಕಪ್ಪ ಇದಾರಲ್ಲ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ. ನಾಗಿನಿ ಅಂತಾರಲ್ಲ ಅವ್ರು, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಾಡ್ತಿದ್ದಾರೆ. ಹೇಳಿ ಒಂದ್ಸಾರಿ ಆ ಡೈಲಾಗ್ ನ ನೋಡೋಣ, ಹೇಗೆ ಹೇಳ್ತಾರೆ ಅವರು? ನಾಗಿಣಿ ಎಲ್ಲೇ ಇದೆಯಾ, ನೀನ್ ಎಲ್ಲೇ ಇದ್ರು ನಿನ್ನನ್ ಬಿಡೋದಿಲ್ಲ ಕಣೆ, ನೀನ್ ಯಾವತ್ತಿಗೂ ನನ್ ಕೈಲೇ ಸಾಯೋದು. ಎಷ್ಟು ಚೆನ್ನಾಗಿ ಸೀರಿಯಲ್ ನ ನೋಡ್ತಾ ಇದ್ದೀರಾ ಅಂತ ಇವಾಗ್ಲೇ ಗೊತ್ತಾಗ್ತಿದೆ. ನೀವು ಕೂಡ ಡೈಲಾಗ್ ನ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಲ್ವಾ? ಗೊತ್ತಾಯ್ತು. ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಯವರ್ಧನ್ ಸರ್. ಒಬ್ರು ಡೈರೆಕ್ಟರ್ ಆಗಿ ಇದಕ್ಕಿಂತ ಇನ್ನೇನ್ ಬೇಕು ಅಂತ ಅನ್ಸುತ್ತೆ. ಇವ್ರು ಡೈಲಾಗ್ ನ ಕೂಡ ಹೇಳ್ತಾರೆ ಜನ ಅಂತ ಅಂದ್ರೆ ಎಷ್ಟು ರೀಚ್ ಆಗಿದೆ ನೋಡಿ, ಎಷ್ಟು ಒಳ ಹೊಕ್ಕು ನೋಡ್ತಾ ಇದಾರೆ ಆ ಸೀರಿಯಲ್ ನ ಅಂತ. ಅಷ್ಟು ಸೀರಿಯಸ್ ಆಗಿ ನೋಡ್ತಾರೆ. ಅಂದ್ರೆ ವೀಕ್ಷಕರಿಗೆ ಏನಾಗುತ್ತೆ, ಇಷ್ಟ ಆಗ್ಬಿಟ್ರೆ ಅವ್ರದ್ದು, ಅವ್ರಿಗೇನು ಇಲ್ಲ. ಎಲ್ಲಾ ವೀಕ್ಷಕರು ಮಗು ಇದ್ದಂಗೆ, ಮಗು ತನಗೆ ಇಷ್ಟ ಆಗಿರೋದನ್ನ ತಗೊಳತ್ತದ, ಏನು ಮಾಡಲ್ಲ. ಹಂಗೆ ತುಂಬಾ ಪ್ರೀತಿ ತೋರಿಸ್ತಾರೆ. ಅಂದ್ರೆ ಈ ಒಂದ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅದೊಂದು ಜವಾಬ್ದಾರಿ, ನಮ್ಗೆ ಎಲ್ಲರಿಗೂ ಇಷ್ಟ ಆಗ್ಲಿ ಅನ್ನೋದು. ಇಲ್ಲಿ ನೋಡಿ, ಮಕ್ಕಳಿಗೆ ನಾಗಿಣಿ ಇಷ್ಟ, ಆಮೇಲೆ ಹುಡುಗಿರಿಗೆ ಅಥವಾ ಹೆಣ್ಮಕ್ಳಿಗೆ ಕೆಲವು ಒಂದ್ ಕ್ಯಾಟಗರಿ ಇವನ್ ಇಷ್ಟ, ಇನ್ನ ರುದ್ರ ಅನ್ನೋದ್ರ ಚಿಕ್ಕಪ್ಪನ ಕ್ಯಾರೆಕ್ಟರ್ ಇಷ್ಟ, ಮಾಂತ್ರಿಕ ಕೆಲವ್ರಿಗೆ ಇಷ್ಟ ಆಗ್ತಾನೆ, ಆಮೇಲೆ ಇವ್ರ ಅಜ್ಜಿ ಅಮ್ಮ ಅವ್ರ ಮನೆಯಲ್ಲಿ ಮನೆಯ ಪಾತ್ರಗಳಾಗಿ ಮನೆಯ ನಿಭಾಯಿಸೋ ರೀತಿಗೆ ಕೆಲವ್ರಿಗೆ ಇಷ್ಟ ಆಗ್ತಾರೆ. ಈ ಸೀರಿಯಲ್ ನಲ್ಲಿ ಬರುವಂತಹ ಎಲ್ಲಾ ಪಾತ್ರಗಳು ಅವ್ರವ್ರದೇ ಆದಂತಹ ಒಂದು ವಿಶಿಷ್ಟತೆಯನ್ನ ಹೊಂದಿದ್ದಾರೆ ಅಂತ ಹೇಳ್ಬಹುದು. ಹಾಗಾಗಿ ತುಂಬಾ ರೀಚ್ ಆಗ್ತಾ ಇದ್ರೆ ಒಂದೊಂದು ಪಾತ್ರಗಳು ಒಬ್ಬೊಬ್ರಿಗೆ ಇಷ್ಟ ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಜಯಲಕ್ಷ್ಮಿ ಅಂತ. ಜಯಲಕ್ಷ್ಮಿ ಹೇಳಿ, ಯಾರ ಜೊತೆಗೆ ಮಾತನಾಡ್ಬೇಕು? ಅಮೃತಾ ಅವ್ರ ಜೊತೆ ಮಾತಾಡ್ಬೇಕು. ಮಾತನಾಡಿ, ಹೇಳಿ. ಹಲೋ. ಜಯಲಕ್ಷ್ಮಿ ಅವರೇ, ದಯವಿಟ್ಟು ಮಾತಾಡೋಕ್ಕೂ ಮುನ್ನ ನಿಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ. ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ಇಲ್ಲ ಮೇಡಮ್. ಎಸ್, ಮಾತಾಡಿ ಇವಾಗ. ಹಲೋ, ಹೇಳಿ ಜಯಲಕ್ಷ್ಮಿ ಅವರೇ ಹೇಳಿ. ಅಮೃತಾ ಅವ್ರಿ, ನಿಮ್ ಸೀರಿಯಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಏನ್ ಇಷ್ಟ ಆಗುತ್ತೆ ತುಂಬಾ ನಿಮ್ಗೆ? ನೀವು ನಾಗಿನಿ ಆಕ್ಟಿಂಗ್ ಮಾಡೋದು, ಕೋಪದಲ್ಲಿ ಮಾತಾಡೋದು ತುಂಬಾ ಇಷ್ಟ ಆಗುತ್ತೆ. ಅರ್ಜುನ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಮಯೂರಿ ಅವರು ಬಂದಿದ್ರೆ ಸ್ವಲ್ಪ ಚೆನ್ನಾಗಿ ಮಾತಾಡ್ಬೋದಾಗಿತ್ತೇನೋ. ಮಯೂರಿ ಅವ್ರ ಜೊತೆಗೂ ಮಾತನಾಡ್ಬೇಕು ಅಂತೀರಾ? ಎಸ್, ಈ ಮೂಲಕ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ಬಿಡಿ ಮಾ. ನೀವು ಇದೇ ತರ ಸೀರಿಯಲ್ ನ ನೋಡ್ತಾ ಇರಿ. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕಾಗಿ. ಸೊ ಸರ್, ನಾವು ಹೇಳ್ತಾ ಇದ್ವಿ ಎಷ್ಟೊಂದು ಸೀರಿಯಲ್ಗಳು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ, ಬಟ್ ಅದ್ರ ಜೊತೆಗೆ ನಮ್ಮ ಸೀರಿಯಲ್ ಕಾಂಪೀಟ್ ಮಾಡಬೇಕು ಅಂದ್ರೆ ನಮ್ಮಲ್ಲೂ ಕೂಡ ಒಂದಷ್ಟು ವಿಭಿನ್ನತೆಗಳು ಇರಬೇಕಾಗುತ್ತೆ. ಆ ಎಲ್ಲಾ ಸೀರಿಯಲ್ಗಳನ್ನ ಕಂಪೇರ್ ಮಾಡಿದ್ರೆ ಈಗ ಒಂದು ನಾಗಿನಿ ಅನ್ನೋದು ಹೊಸ ಒಂದು ಕಥೆಯ ಜೊತೆಗೆ ಬಂದಿರುವಂತದ್ದು, ಒಂದು ತನ್ನದೇ ಆದಂತಹ ಒಂದು ವಿಶಿಷ್ಟತೆ ಹೊಂದಿದೆ ಅಂತ ಹೇಳ್ಬಹುದು. ಜಿ ಕನ್ನಡದಲ್ಲಿ ಯಾವ ಸೀರಿಯಲ್ ಅಂತ ಅಂದ ತಕ್ಷಣ ಥಟ್ ಅಂತ ನೆನಪಾಗುತ್ತೆ ನಾಗಿನಿ ಸೀರಿಯಲ್. ಹೌದು, ಎಲ್ಲ ಮಕ್ಕಳು ಕೂಡ ಬುಸ್ ಅಂತ ನಿಂತ್ಕೊಂಡ್ಬಿಡ್ತಾರೆ. ಸೊ ಹೇಗೆ ಅನ್ಸುತ್ತೆ, ಹೊರಗಡೆ ಹೋದಾಗ ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತ? ಹೊರಗಡೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಅಂದ್ರೆ ನಂಬರ್ 1 ಶೋ ತುಂಬಾ ಜನ ನೋಡ್ತಾರೆ. ಅಂದ್ರೆ ಒಂದು ಕ್ಯಾಟಗರಿ ಅಂತ ಎಲ್ಲಾ ಕ್ಯಾಟಗರಿ ಜನ ನೋಡ್ತಾರೆ. ಬೆಂಗಳೂರು, ರೆಸ್ಟ್ ಆಫ್ ಕರ್ನಾಟಕ, ಹಳ್ಳಿಗಳಲ್ಲಿ ಎಲ್ಲಾ ಕಡೆ ಜನ ತುಂಬಾ ಪ್ರೀತಿಯಿಂದ ನೋಡ್ತಾರೆ. ಅದು ಹೊರಗಡೆಯಿಂದ ನಮಗ ಫ್ರೆಂಡ್ ಸರ್ಕಲ್ ಅಲ್ಲಿ ಹೊರಗಡೆ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಈ ಆರ್ಟಿಸ್ಟ್ ಗಳು ಎಲ್ಲೋ ಸಿಕ್ಕಾಗ, ಇವರೆಲ್ಲ ಹೊರಗೆ ಹೋದಾಗ ಎಲ್ಲಾ ಕಡೆಯಿಂದ ಫೀಡ್ಬ್ಯಾಕ್ ಬರ್ತಿರುತ್ತೆ. ನಾವು ಕಥೆಯ ದೃಷ್ಟಿಯಿಂದ ಎಲ್ಲಾ ಫೀಡ್ಬ್ಯಾಕ್ ಗಳು ತಗೋತಾ ಇರ್ತೀವಿ. ಈಗ ಹೇಳಿರೋದ್ರಲ್ಲಿ ಸುಮಾರು ಯಾರಿಗೂ ಯಾವ್ದೋ ಇಷ್ಟ ಇದೆ, ಯಾವ್ದೋ ಇಷ್ಟ ಇಲ್ಲ, ಪ್ರಶ್ನೆಗಳಿದೆ. ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡೋದೇ ನಮ್ ಕೆಲಸ ಅಲ್ವಾ? ಹೌದು. ಹಿಂಗಾಗಿ ಒಂದು ದೊಡ್ಡ ಪ್ರಾಜೆಕ್ಟ್ ನ ಮಾಡ್ಬೇಕು, ಒಂದು ಬೇರೆ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ಪ್ರತಿ ಒಂದು ಪ್ರಾಜೆಕ್ಟ್ ಇಂದ ಪ್ರಾಜೆಕ್ಟ್ ಒಂದು ಮಟ್ಟಗಳ ಬದಲಾಗಬೇಕು. ಅದು ಪ್ರತಿ ಒಂದ್ ಪ್ರಾಜೆಕ್ಟ್ ಮುಗಿಸಿದಾಗ ನೆಕ್ಸ್ಟ್ ನಮ್ಗೊಂದು ಚಾಲೆಂಜ್ ಇರುತ್ತೆ, ಹಂಗ್ ಮಾಡ್ಬೇಕು ಅಂತ. ಅವಾಗ ನಾವು ವಾಹಿನಿಯವರು ನಮ್ಗೆ ಅಂದ್ರೆ ಚಾನಲ್ ಅವರು ನಮ್ಗೆ ಚಾಲೆಂಜಸ್ ಕೊಡ್ತಾರೆ. ಇಲ್ಲ, ಈ ತರದ್ ಮಾಡೋಣ, ಈ ತರದಾದ್ರೆ ಹಿಂಗಾಗತ್ತೆ ಹಂಗಾಗತ್ತೆ ಅಂತ. ಈಗ ಅದೆಲ್ಲ ತುಂಬಾ ವರ್ಕ್ ಆಗತ್ತೆ. ಅದು ಮಾಡ್ಬೇಕು ಕೂಡ. ಈಗ ಎಲ್ಲಾ ನಮ್ಮ ಪ್ರತಿ ಆರ್ಟಿಸ್ಟ್ ಗಳಿಗೂ ನಾವು 5-6 ಸಲ ಲುಕ್ ಟೆಸ್ಟ್ ಗಳು ಮಾಡಿಸಿದ್ವಿ. ಅವ್ರ ಮನೆಯಿಂದ ಬರೋದು, ಇವ್ರು ಈ ಪ್ಯಾಟರ್ನ್ ಸೀರೆ, ಈ ಪ್ಯಾಟರ್ನ್ ನೆಕ್ಲೆಸ್ ಹಾಕ್ತಾರೆ, ಇವ್ರ ಹೇರ್ ಸ್ಟೈಲ್ ಈ ತರ ಇರುತ್ತೆ, ಇವ್ರು ಈ ತರದೇ ಕುಂಕುಮ ಇಡ್ತಾರೆ, ಬೇಡ ಒಂದ್ ಫೋಟೋ ಶೂಟ್ ಎಲ್ಲ ಮುಗಿತ್. ಮತ್ತೆ ನಾವು ಚಾನಲ್ ಅವರೆಲ್ಲ ಸ್ಟಾಫ್ ನಾವೆಲ್ಲ ಕುತ್ಕೊಂಡು ಡಿಸ್ಕಷನ್, ಇವ್ರು ಹಿಂಗೆ ಇವ್ರು ಬೇಡ, ಇದು ಡಾಮಿನೇಟಿಂಗ್ ಆಗಿರ್ಬೇಕು, ಇದು ತುಂಬಾ ನಾರ್ಮಲ್ ಆಗಿರ್ಬೇಕು ಅಂದ್ರೆ ಒಂದು 5-6 ಟೈಮ್ಸ್. ಅಂದ್ರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ವಿ. ಆಮೇಲೆ ಕಾಸ್ಟ್ಯೂಮಿಗೆ ತುಂಬಾ ಖರ್ಚು ಮಾಡಿದ್ವಿ. ಕಾಸ್ಟ್ಯೂಮ್ ಮೇಜರ್ ಹೈಲೈಟ್ ಇಲ್ಲಿ. ನಾಗರಾಜ, ನಾಗರಾಣಿ, ನಾಗಿಣಿ, ಆಮೇಲೆ ಆ ಮಾಂತ್ರಿಕ, ಇವರೆಲ್ಲ ನಿಮ್ಗೆ ಅವರು ಅನಿಸ್ತಾರೆ, ಅಲ್ಲಿ ಕೆತ್ತಿದೀವಿ ನಾವು. ಆಮೇಲೆ ಗ್ರಾಫಿಕ್ಸ್ ರೋಚಕತೆ ಇರುತ್ತೆ, ಅದು ಹೊಸದು, ಕನ್ನಡಕ್ಕೆ ಇರುತ್ತಾರೆ ಹೊಸದು. ಅದನ್ನ ಸಹಜವಾಗಿ ತುಂಬಾ ನಾರ್ಮಲ್ ಆಗಿ ಮಜಾ ಬರೋ ತರ ತೋರಿಸೋದಿದೆ, ಅದೊಂದು ಚಾಲೆಂಜ್ ಇತ್ತು, ಅಲ್ಲಿ ಕೆತ್ತಿದ್ವಿ ನಾವು. ಅಂದ್ರೆ ಇದು ಪ್ರೊಡಕ್ಷನ್ ವೈಸ್ ನಮಗೆ ದೊಡ್ಡ ಚಾಲೆಂಜ್. ಯಾವ ತರ ಅಂತಂದ್ರೆ
ಬಜೆಟ್ ವೈಸ್ ಆಗ್ಬೋದು, ಮೇಕಿಂಗ್ ವೈಸ್ ಆಗ್ಬೋದು, ನಮ್ಮ ಅದ್ರ ಬಗ್ಗೆ ನಾನು ಖಂಡಿತ ನಿಂತ್ಕೋಬೇಕು ಹಿಂಗೆ. ಎಸ್, ನಾನು ಪ್ರೊಡಕ್ಷನ್ ಬಗ್ಗೆ ಖಂಡಿತ ಮಾತಾಡ್ಬೇಕು ಸರ್, ಬಟ್ ಅದಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಇದಾರೆ, ಮಾತಾಡ್ಸ್ಬಿಡೋಣ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಾನು ಶ್ವೇತಾ ಅಂತ ಹುಬ್ಳಿಯಿಂದ. ಎಸ್ ಶ್ವೇತಾ, ಯಾರಿಗೆ ನಿಮ್ಮ ಪ್ರಶ್ನೆ? ಯಾರ ಜೊತೆಗೆ ಮಾತನಾಡ್ಬೇಕು? ಯಾರ ಜೊತೆಗೆ? ಅಮೃತ ಜೊತೆ ಮಾತಾಡ್ಬೇಕು. ಎಸ್, ಮಾತಾಡಿ. ಹೇಳಿ ಶ್ವೇತಾ ಅವ್ರೆ. ಅಮೃತ, ಹಾಯ್. ಹಾಯ್. ಆರಾಮಿದ್ದೀರಾ? ಓ ಸೂಪರ್ ಆಗಿದ್ದೀವಿ. ನೀವು? ಮಸ್ತ್ ಆಕ್ಟಿಂಗ್ ಮಾಡ್ತೀರಾ ನೀವು. ನಿಮ್ದು ಆಕ್ಟಿಂಗ್ ಆಮೇಲೆ ಅದನ್ನ ನಾಲ್ಗಿ ಹೊರಗಡೆ ತೆಗಿತೀರಲ್ಲ, ತುಂಬಾ ಇಷ್ಟ. ನಮ್ಮ ಮಮ್ಮಿ ಕೂಡ ಅಂತೂ ಫುಲ್ ಅದೇ ಮಾತಾಡ್ತಾರೆ. ನಾಗಿನಿ ಬಲ್ಲ ಅಂತ 9 ಗಂಟೆ ಆಯ್ತಂದ್ರೆ ಟಿವಿ ಮುಂದೆ ನಮ್ಮ ಮನೇಲಿ ನಾನು ನನ್ನ ತಂಗಿ ನಮ್ಮ ಮಮ್ಮಿ ಎಲ್ಲ ಬಿಗ್ ಫ್ಯಾನ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಡಿ ನಿಮ್ ಮನೇಲಿ. ಇವನ್ ಅರ್ಜುನ್ ಕೂಡಾನು ಮಸ್ತ್ ಆಕ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಅರ್ಜುನ್ ಕಡೆ ಕೊಡಿ. ಮಾತಾಡಿ. ಹಾಯ್ ಅರ್ಜುನ್. ಹಾಯ್, ಹೌ ಆರ್ ಯು? ಐ ಆಮ್ ಗುಡ್. ಹೌ ಆರ್ ಯು? ಐ ಆಮ್ ಆಲ್ಸೋ ಫೈನ್. ಯಾವಾಗ ಬರ್ತೀರಾ? ಒಂದ್ಸಲ ಹುಬ್ಳಿಗ್ ಬನ್ನಿ, ನೀವು ನಾಗಿನಿ. ಖಂಡಿತ ಬರ್ತೀವಿ. ಒಂದ್ ಶೋ ಮಾಡೋದ್ರಿ ನೀವು. ಹುಬ್ಳಿಯಲ್ಲಿನೂ ಕೂಡ ಬಹಳ ಜನ ಫ್ಯಾನ್ ಇದ್ದಾರೆ. ಇಲ್ಲಿ ನಮ್ಮನೆ ಕಡೆ ಅಂದ್ರೆ ತುಂಬಾ ಜನ ಫ್ಯಾನ್ ಇದ್ದಾರೆ ನಿಮ್ದು. ಖಂಡಿತ ಬರ್ತೀವಿ. ಹುಬ್ಳಿಗ್ ಬನ್ನಿ ಹಾಗಾದ್ರೆ. ಖಂಡಿತ. ನಾಗಿನಿ ಡೆವಲಪ್ ಅಂತ ಹೇಳಿ, ಇಲ್ಲಾಂದ್ರೆ ಒಂದ್ಸಲ ನಾಗಿನಿ ಪ್ರಪೋಸ್ ಮಾಡಿ. ಪ್ರಪೋಸ್ ಮಾಡ್ಬೇಕಾ? ಈಗ ಈಗ ಮಾಡಿ ಒಂದ್ಸತ. ಇದು ಶಂಕರ್ ಪ್ರೇಕ್ಷಕರ episode ಅಲ್ಲಿ ಒತ್ತಾಯದ ಬರುತ್ತೆ. ಮೇರೆಗೆ ಮತ್ತೊಂದ್ಸಾರಿ ಅರ್ಜುನ್ ಅವರು ಪ್ರಪೋಸ್ ಮಾಡ್ತಾರೆ. ರೀ ಅಮೃತ ಅವ್ರೆ, ಒಂದ್ಸತಿ ಹೂ ಅನ್ರಿ. ಇನ್ನ ಎಂಗೇಜ್ಮೆಂಟ್ ಅಷ್ಟೇ ಆಗಿರೋದು. ನೀವು ಹೂ ಅಂದ್ರೆ ಎಲ್ಲಾರನ್ನೂ ಬಿಟ್ಟು ನಿಮ್ಮ ಹಿಂದೆ ಬರ್ತೀನಿ. ಹೂ ಅಂತೀರಾ? ಇನ್ನು ನಿಶ್ಚಿತಾರ್ಥ ಅಷ್ಟೇ ತಾನೇ ಆಗಿರೋದು. ಮದ್ವೆ ಮದ್ವೆ ಆದ್ಮೇಲೆ ಆಗಲ್ಲ. ನೋಡ್ಕೊಳ್ಳೋದಾ? ಮೇನ್ ಡೈಲಾಗ್ ಅದು. ಇನ್ನು ನಿಶ್ಚಿತಾರ್ಥ ತಾನೇ ಆಗಿರೋದು, ಮದ್ವೆ ಅಲ್ವಲ್ಲ ಅಂದ್ರೆ ಏನ್ ಮಾಡ್ತಾಳೆ ಅನ್ನೋದು ಪ್ರಶ್ನೆ ಇದೆ. ಅದು ಒಂದು ಮೇಥಡ್. ಮದ್ವೆ ಆಗ್ತಾರಾ ಇಲ್ವಾ? ಅದೇ. ಎಸ್ ಸರ್, ನಿಮ್ಮ ಒಂದು ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ನೀವು ಹೇಳ್ತಾ ಇದ್ರಿ ಪ್ರೊಡಕ್ಷನ್ ವಾಸ್ ಸಾಕಷ್ಟು ಇಲ್ಲಿ ಕೆಲಸ ಆಗಿದೆ ಅಂತ, ಅದ್ರ ಬಗ್ಗೆ ಮಾತನಾಡಿ. ಅದೇ ಈಗ ಕನ್ನಡ ಕೆರೆ ತರ ತಗೊಂಡ್ರೆ ನಮಗೊಂದಿಷ್ಟು ಲಿಮಿಟ್ಸ್ ಇದೆ. ಬಟ್ ಹಾಗಂತ ನಾವು ಸುಮ್ನೆ ಇರಕ್ಕಾಗಲ್ಲ, ನಾವು ಪ್ರಯೋಗಗಳನ್ನ ಮಾಡ್ಲೇಬೇಕು. ಎಕ್ಸ್ಪೀರಿಯನ್ಸ್ ಅವ್ರು ಹೇಳಿದ್ರು 4-5 ಲೆನ್ಸ್ಗಳನ್ನ ತಂದು ಹಾಕಿದ್ವಿ, ಚೇಂಜಸ್ ಆಯ್ತು, ಸೆಟ್ ಹಾಕಿದ್ವಿ, ಕಾಸ್ಟ್ಯೂಮ್ಗಳೆಲ್ಲ ಇರ್ಬೇಕು, ಒಂದು ಇನಿಷಿಯಲ್ ಎಪಿಸೋಡ್ ಬ್ಯಾಂಗ್ ಆಗಿರ್ಬೇಕು, ತುಂಬಾ ಅದಕ್ಕೆ ಇಡೀ ಟೀಮ್ ಸಾಂಘಿಕವಾಗಿ ಪ್ರಯತ್ನ ಪಡ್ಬೇಕು. ಅಂದ್ರೆ ಈಗ ನಾನು ಕ್ರಿಯೇಟಿವ್ ಆಗಿ ಐಡಿಯಾಗಳನ್ನ ಹಾಕ್ತೀವಿ. ನಮ್ಮ ಕೋ ಪ್ರೊಡ್ಯೂಸರ್ ಹರೀಶ್ ಅವರು ಇದ್ದಾರೆ, ನಮ್ಮ ಇನ್ನೊಬ್ಬರು ಪ್ರೊಡ್ಯೂಸರ್ ಸಿಂಧು ಅವರು. ಸೊ ಎಲ್ಲರ ಸಹಕಾರ ಇದೆಯಲ್ಲ, ಬೈ ಆಲ್ ಮೀನ್ಸ್ ಎಲ್ಲ ತನು ಮನ ಧನ ಮೂರನ್ನು ಹಾಕ್ಬೇಕು. ಒಂದ್ ಹಾಕಿದ್ರೆ ಆಗಲ್ಲ, ಎಲ್ರು ಕಷ್ಟ ಪಡ್ಬೇಕು. ಹಗಲು ರಾತ್ರಿ ಪ್ರಯತ್ನ ಪಟ್ಟಿದ್ವಿ. ನಮ್ಮ ಕ್ಯಾಮರಾಮನ್ ನಟರಾಜ್ ಅವರು ಇವತ್ತು ಕನ್ನಡದಲ್ಲಿ ನಂಬರ್ 1 ಅಂದ್ರೆ ಕಿರುತೆರೆ ನಂಬರ್ 1 ಕ್ಯಾಮರಾಮನ್ ಅಂತ ಹೇಳ್ಬೋದು. ನಮ್ಮ ಎಡಿಟರ್ ಮನೋಜ್, ನಾವೆಲ್ಲ ತುಂಬಾ ಚೆನ್ನಾಗಿ ಶೂಟ್ ಮಾಡ್ಕೊಟ್ಟಿರ್ತೀವಿ. ಅದಕ್ಕೊಂದು ಸ್ತೋತ್ರ, ಸ್ತೋತ್ರ ಹರ 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 ಮಹಾದೇವ್, ಅದೇನೋ ಸ್ತೋತ್ರ ಬರ್ತಿರುತ್ತೆ, ಅದೇನೋ ಬರ್ತಿರುತ್ತೆ. ಅದೆಲ್ಲ ಒಂಥರ ಮೈ ಜುಮ್ ಅನ್ಸುತ್ತೆ ಜನಗಳಿಗೆ ನೋಡೋರಿಗೆ. ಆ ವಿಜುವಲ್ ಎಫೆಕ್ಟ್ಸ್ ಗಳು ಅದನ್ನೆಲ್ಲ ಮಾಡುವಂತದ್ದು, ಇದೆಲ್ಲ ಒಂದು ಟೀಮ್ ವರ್ಕ್ ಇದು. ಈಗ ನಾನ್ ಡೈರೆಕ್ಟರ್ ಮುಂದೆ ಇರ್ತೀನಿ ಅಂದ್ರೆ ಮಿಕ್ಕವರೆಲ್ಲ ನನ್ನ ಜೊತೆಗಿರ್ತಾರೆ. ಒಂದು ಕಡೆಯಿಂದ ಆರ್ಟಿಸ್ಟ್, ಇನ್ನೊಂದ್ ಕಡೆಯಿಂದ ಟೆಕ್ನಿಷಿಯನ್ಸ್. ಎರಡು ಟೀಮ್ ಸ್ಟ್ರಾಂಗ್ ಆದ್ರೆ ಆರ್ಟಿಸ್ಟ್ ಟೀಮ್ ಸ್ಟ್ರಾಂಗ್ ಆಗಿದೆ, ಟೆಕ್ನಿಷಿಯನ್ಸ್ ಟೀಮ್ ಸ್ಟ್ರಾಂಗ್ ಆಗಿದೆ, ಆರಾಮಾಗಿ ಹೋಗ್ತಾ ಇದೀವಿ ಅಷ್ಟೇ. ಎಸ್ ಸರ್, ಇನ್ನು ಕೊನೆಯದಾಗಿ ನಾಗಿನಿ ಅವರ ಪ್ರೇಕ್ಷಕರಿಗೆ, ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ನಿಮ್ ಸೀರಿಯಲ್ ನಿಂದ ಅವರು ಎಕ್ಸೆಪ್ಟ್ ಮಾಡ್ಕೋಬಹುದು? ಆಲ್ರೆಡಿ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಪ್ರಶ್ನೆಗಳಿದೆ, ಏನಾಗತ್ತೆ ಅಂತ. ಆ ಏನಾಗತ್ತೆ ಅನ್ನೋ ಪ್ರಶ್ನೆ ನಮ್ಮ ಬಂಡವಾಳ. ಸೊ ಪ್ರಶ್ನೆ ಎಲ್ಲಿವರೆಗೂ ಅವ್ರ ಮೈಂಡ್ ಅಲ್ಲಿ ಇರುತ್ತೋ ಅಲ್ಲಿವರೆಗೂ ನಮ್ಮ ಸೀರಿಯಲ್ ಅವ್ರು ನೋಡ್ತಾ ಇರ್ತಾರೆ ಅನ್ನೋ ನಮ್ಮ ವಿಶ್ವಾಸ ನಮಗಿದೆ. ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ನನ್ನ ಪ್ರೀವಿಯಸ್ ಪ್ರಾಜೆಕ್ಟ್ ಗಳು ಇದೇ ತರ ಒಂದ್ ಬೇರೆ ಮಟ್ಟಕ್ಕೆ ಹೋಗಿತ್ತು, ಇದು ಅದೇ ತರ ಇದೆ. ತುಂಬಾ ಖುಷಿ ಆಗ್ತಾ ಇದೆ ಹೇಳ್ಕೊಳಕ್ಕೆ. ಇದೇ ಪ್ರೀತಿ ಹಿಂಗೆ ಮುಂದುವರಿಲಿ. ಆಡಿಯನ್ಸ್ ಎಲ್ಲೂ ನಿರಾಸೆ ಮಾಡಲ್ಲ ನಾವು. ಈಗ ಬರ್ತಿರೋ ಕತೆ ಅಂತೂ ತುಂಬಾ ಹೋಗುತ್ತೆ, ದಿನ 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 ಬದಲಾವಣೆ ಇದೆ. ನೋಡ್ತಿದಂಗೆ ಏನಾಗ್ತದೆ ಪಟ 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 ಕತೆ ಹೋಗ್ತಾ ಇದೆ. ಸೊ ಆ ನಿಟ್ಟಲ್ಲಿ ಆಡಿಯನ್ಸ್ ನಿರಾಸೆ ಆಗದಂಗೆ ನಾಗಿಣಿನ ಒಂದು ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗೋದು ನಮ್ಮ ಉದ್ದೇಶ ಇದೆ. ಖಂಡಿತವಾಗ್ಲೂ ತಗೊಂಡು ಹೋಗ್ತೀವಿ. ಈ ಪ್ರಶ್ನೆಗಳಿಗೆಲ್ಲ ಫ್ಯೂಚರ್ ಉತ್ತರ ಸಿಗ್ತಾ ಹೋಗುತ್ತೆ ಅಂತ. ಎಸ್, ಕೊನೆಯದಾಗಿ ಮೊದಲನೇದಾಗಿ ಜನಶ್ರೀ ನ್ಯೂಸ್ಗೆ ಇಲ್ಲಿ ಕರೆದು ನಮ್ಮನ್ನ ಮಾತಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೆ ಎಲ್ಲಾ ಕನ್ನಡ ಜನತೆಗೆ 9 ಗಂಟೆ ಆದ ತಕ್ಷಣ ಟಿವಿ ಮುಂದೆ ಕೂತು ನಮ್ಮನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ. ಅದಕ್ಕೆ ನಾವ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಿಮ್ಮ ಈ ಪ್ರೀತಿಗೆ ನಾವ್ ಯಾವಾಗ್ಲೂ ಹೀಗೆ ಚಿರುಣಿ ಆಗಿರ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ದೀಪಿಕಾ, ಕೊನೆಯದಾಗಿ ಟೋಟಲಿ ನಮ್ಮ ಏನು ನಾಗಿನಿ ಟೀಮ್ ಇದೆ, ಎಲ್ಲ ಟೆಕ್ನಿಷಿಯನ್ ಟೀಮ್, ಆರ್ಟಿಸ್ಟ್ ಟೀಮ್, ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾವೆಷ್ಟು ಆಕ್ಟ್ ಮಾಡ್ತೀವಿ ಅದಕ್ಕೆ ಎಲ್ಲಾರ ಸಪೋರ್ಟನ್ನು ತುಂಬಾ ಬೇಕೇ ಬೇಕು. ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು, ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿ ಇವತ್ತು ನಮ್ಮ ನಾಗಿಣಿನ ಟಾಪ್ ಪೊಸಿಷನ್ ಅಲ್ಲಿ ನಿಲ್ಸಿದ್ದಾರೆ. ಹಾಗೆ ನಮ್ಮ ಇಡೀ ಕರ್ನಾಟಕ ಜನತೆ ಪ್ಲಸ್ ಎಲ್ಲ ಬೇರೆ ಕಡೆಯಿಂದ ನೋಡ್ತಿರೋಂತ ಎಲ್ಲಾ ವ್ಯೂವರ್ಸ್ಗೂ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇದೀನಿ ನಮ್ಗೆ. ಜೊತೆಗೆ ಅವರು ಇಟ್ಟಿರೋಂತ ನಂಬಿಕೆನ ಯಾವುದೇ ಕಾರಣಕ್ಕೂ ನಾವು ಅವ್ರಿಗೆ ಮೋಸ ಅಂತೂ ಮಾಡಲ್ಲ. ಫರ್ದರ್ ಡೇಸ್ ಅಲ್ಲಿ ಇನ್ನ ಒಂದು ಟರ್ನ್ಸ್ ಅಂಡ್ ಟ್ವಿಸ್ಟ್ ಗಳಂತೂ ಖಂಡಿತ ಇರುತ್ತೆ.
ತುಂಬಾ ಚೆನ್ನಾಗಿ ಬರೋ ತರ ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ರು. ದೀಪಿಕಾ ಹಾಗೇನೆ ದೀಕ್ಷಿತ್ ಹಾಗೇನೆ ಸರ್ ಇಷ್ಟೊತ್ತು ನಮ್ ಜೊತೆಗಿದ್ದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹಾಗೇನೆ ಜನರ ಪ್ರಶ್ನೆಗಳಿಗೆ ಆನ್ಸರ್ ನ ಕೊಟ್ಟಿದ್ದೀರಾ. ಇಲ್ಲಿ ತನಕ ಬಂದು ನಮ್ ಜೊತೆಗೆ ಇಷ್ಟೊತ್ತು ಇದ್ದು ಮಾತುಕತೆ ನಡೆಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಹಾಗೆ ದೊಡ್ಡ ಸಕ್ಸಸ್ ನಿಮ್ ಸೀರಿಯಲ್ ಪಡಿಲಿ ಅಂತ ನಾವು ಕೂಡ ನಮ್ಮ ಟೀಮ್ ಇಂದ ಆಲ್ ದ ಬೆಸ್ಟ್ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೀವೆಲ್ಲರೂ ಕೂಡ ಈಗಾಗಲೇ ಜಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ನಾಗಿನಿ ಸೀರಿಯಲ್ ನ ನೋಡ್ತಾನೆ ಇದ್ದೀರಾ. ಬಟ್ ನಿಮ್ಮಲ್ಲೂ ಕೂಡ ಹಲವಾರು ಪ್ರಶ್ನೆಗಳಿರುತ್ತೆ, ಅದ್ಯಾಕಾಗುತ್ತೆ ಇದ್ಯಾಕಾಗುತ್ತೆ. ಬಟ್ ಇದೆಲ್ಲ ಪ್ರಶ್ನೆಗಳಿಗೆ ನೀವು ಆನ್ಸರ್ ನ ತಗೊಳ್ಬೇಕು ಅಂದ್ರೆ ಕೊನೆಯವರೆಗೂ ಈ ಒಂದು ಸೀರಿಯಲ್ ನ ನೋಡಿದಾಗ ಮಾತ್ರ ನಿಮ್ಮ ಕ್ಯೂರಿಯಾಸಿಟಿಗೆ ಎಲ್ಲದಕ್ಕೂ ಕೂಡ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.